ಹೇಳುವನು ಚೆನ್ನಾಗಿ ಕೇಳು. ಅದೇನು ನಾರಾಯಣ? ಅದೇನು ನಾರಾಯಣ? ಹಂಸಕದ ಕುಮಾರನಾದ ಸುಧನ್ವನನ್ನು 3 ಬಾಣಗಳಿಂದ ಶಿರವನ್ನು ತೆರೆದು ಅರ್ಜುನ ನಾರಾಯಣ ಯಮಪುರಿಗೆ ಸೇರಿಸುವನೊಂದು ಬಂಧವನ್ನು ಮಾಡಿದೆಯಲ್ಲ, ಇಗೋ ಈ ಅನ್ನಕ್ಕೆ ಮಾತ್ರ ಉರುಳು ಹಾಕಿದೆಯಲ್ಲ. ಅದ್ಯಾದಕ್ಕೆ ಪರಮಾತ್ಮ? ನಾರಾಯಣ ಇತ್ತ ನೀನು ಅತ್ತ ಭಕ್ತ ಶಿರೋಮಣಿಯಾದ ಸುಧನ್ವನು ಏನು ಮಾಡಲಿ ಬಲ್ಲುಣ ಈ ನಿನ್ನ ಕಠಿಣವಾದ ವಚನ? ಅದ್ಯಾದಕ್ಕೆ ಪರಮಾತ್ಮ? ಸಚ್ಚಿದಾನಂದ ಸ್ವರೂಪನಾದ ಕಾರುಣ್ಯ ಸದಾನ ಲಕ್ಷ್ಮೀ ರಮಣ, ನಿನ್ನ ದಿವ್ಯ ತರಮಾದ ಪಾಪ ಹಸ್ತಕರಣವಿಲ್ಲದೆ ಆ ಪಾಂಡವರಿಗೆ ಜಯಮತ್ತು ಎಳೆದು ನಿನ್ನ ಸೌಂದರ್ಯ ಕಂಡೆನು. ಇಂದಿಗೆ ನಾನು ಧನ್ಯನಾದೆನು. ಸುಧನ್ವ, ಎನ್ನ ಶರೀರವ ನಿನ್ನ ಪಾದಗಳಿಗೆ ಅರ್ಪಿಸಿದೆನು. ನನಗೆ ಅನಂತ ಜನ್ಮಗಳ ಪುಣ್ಯವು ಲಭಿಸಿದ ನಾರಾಯಣ, ಅಧಿಕವಲ ತುರಿದ ಯವ ಹಂಸದ ಜನಕುಮಾರ, ಲೋಕೈಕ ವೀರ, ಸುಂದರ ಸುಧನ್ವನಂಬಧೀರ, ನಿನ್ನ ಭಕ್ತಿಯಲ್ಲಿ ವಿಶ್ವದ ವಿಸ್ಮರಣೆಯಾಗುತ್ತದೆ. ಜಯಶಾಲಿಯಾಗಿ ಬಾಳು, ಮೇಲಕ್ಕೇಳು. ಕಾಂತನೇ, ನಾನು ಬಂಧದಿಂದ ಸುಧರ್ವನ ತೆರೆಯನ್ನು ಗಂಟಿಸುವಾಗ 3 ಬಾಣಗಳಿಂದ ತೆರೆಯುವ ನುಡಿದ ವಚನದ ಗತಿಯನ್ನು ದೇವ ಮಹಾನುಭಾವ. ನಾರಾಯಣ, ನಿನಗೆ ಇಂಥ ಅಜ್ಞಾನವು ಎತ್ತಲಿಂದ ಆವರಿಸಿಕೊಂಡಿತು. ಆದಿಯಾದಕ್ಕೆ ಪರಮಾತ್ಮ? ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವಲ್ಲ, ಈಗ ಎತ್ತಬೋಯಿತು. ಅದೇನು ಮಾತನಾಡಿ ಪರಮಾತ್ಮ? ತುಲಾಧಾತುರನಾಗಿ ಬಂಧವನ್ನು ಮಾಡಿ ಗತಿಯೇನೆಂದು ಎಲ್ಲಂ ಕೇಳಿದರೆ ನಾನೇನು ಹೇಳಲಿ? ಮತ್ತೆ ಯಾರಿರೋರು ಪರಮಾತ್ಮ? ಅರ್ಜುನ, ನಾರಾಯಣ, ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸದೆ ಜೀವನದ ಗತಿಯ ಅಂತಿಮವನ್ನು ತಿಳಿದು ನೀನು ಬಂಧವನ್ನು ಮಾಡಿ ಎನ್ನನ್ನು ಉಭಯ ಸಂಕಟದಲ್ಲಿ ನೂಕಿಬಿಟ್ಟು ಧನುಂಜಯ, ನಾರಾಯಣ, ನನ್ನದೇನು ಗತಿ ಎಂದು ಕೇಳಿದರೆ ನಾನೇನು ಹೇಳಲಿ? ಅರ್ಜುನ, ಧನುಜಾರಿಯೇ, ನಿನಗಾದ ಗತಿ ಪ್ರಾಣವನ್ನು ಪಣಕ್ಕಿಟ್ಟು ಯುದ್ಧ ಮಾಡುವ ಸಾಮರ್ಥ್ಯವು ಅರ್ಜುನ. ನಾರಾಯಣ,
ನನ್ನ ಸುದರ್ಶನದಲ್ಲಿಯೂ ಶಿವನ ಪಾಸು ಪದಾರ್ಥದಲ್ಲಿಯೂ ಬ್ರಹ್ಮನ ಲಿಖಿತದಲ್ಲಿಯೂ ಇಲ್ಲ. ಧನಂಜಯ ಧನುಜಾರಿಯೇ, ಎನಗೆ ಮಾತ್ರ ತಂದೊಡ್ಡಿದೆಯಲ್ಲ ಬಂಧನ, ಕೇಳಿದೆಯಾ ಪಲ್ಲುಗುಣ? ಅಜ್ಞಾನಂದ ತಮಸ್ಸಂಗ ನಿತ್ಯೋದರ ದಿವಾಕರನ ಇಬ್ರಾಸ್ವಾರ್ಯ ಪುರಹರ ಅರ್ಜುನ, ಹರೇನು ಅರ್ಜುನ? ಪಲ್ಲುಗುಣ, ನಮ್ಮ ಕೃಪಕಟ ಶಂಭ ಬಾಹುಬಲದಿಂದ ಸುಧರ್ವನೆಂಬ ದಕ್ಷಿಣ ರಣರಂಗನ ಪ್ರತಿಜ್ಞೆ ಮಾಡಿದ ನಾರಾಯಣ ಧೃಢ ಕಡುಗಲಿಯಾದ ಅರ್ಜುನ, ನಾರಾಯಣ ಕೇಳನ್ನ ವಚನ. ಅದೇನು ಪರಮಾತ್ಮ? ನನಗೆ ಭಕ್ತವತ್ಸಲನೆಂಬ ಅಭಿಮಾನ ನನಗಿದ್ದಾರೆ. ನಿನಗಿದ್ದರೆ ಧನಂಜಯ, ಧನುಜಾರ್ಯ ಪರಮಾತ್ಮನೇ ಸರ್ವಾತ್ಮನೆಂಬ ನಿರಾಭಿಮಾನ ಈ ಸುಗನ್ವದಲ್ಲಿರುವುದು. ನನ್ನಲ್ಲಿರುವುದು ಪರಮಾತ್ಮ. ನಾನು ಭಕ್ತಾಧೀನನು. ನಾರಾಯಣ ಏನು ಮಾತನಾಡಿದೆ? ಯುಕ್ತವನ್ನು ಹಿರಿಯದೆ ಮಾತು ನಡೆಸುವುದು ಹಿತವಲ್ಲ. ಅದೇ ಪರಮಾತ್ಮ. ಎಲೈ ಪಾರ್ಥ, ನಾ ಧನುಜಾರ್ಯ ನಿನಗಂತಲೂ ಭಕ್ತಿಯಲ್ಲಿ ಮಿಗಿಲಾಗಿ ಈ ಮುಂದಾಗಿರುವುದು. ನಾನಿರುವುದಲ್ಲ ಪರಮಾತ್ಮ. ಈ ಸಮಯದಲ್ಲಿ ನಿನ್ನ ಪ್ರತಿಜ್ಞೆಯನ್ನು ಪಾರು ಮಾಡುವುದು. ಅರ್ಜುನ, ಧನುಜಾರ್ಯ ನನಗೆ ತಿಳಿಯಲಾಗಿದೆ. ಅರ್ಜುನ, ಏನು ಮಾಡಲಿ ಈ ಕ್ಷಣ? ಅಹೋ ದೇವ, ನೀನು ಪಾಂಡವರ ಪಂಚಪ್ರಾಣವರ ದೇವ ಮಹಾನುಭಾವ. ಎಲ ಫಲ್ಗುಣ, ನಾರಾಯಣ ಚೆನ್ನಾಗಿ ಬೇರಿದೆ ಬೀಗತನದ ಲಕ್ಷಣ. ಅದಕ್ಕೆ ಪರಮಾತ್ಮ. ಪಾಂಡವರು ಏನೇ ಅಪರಾಧ ಮಾಡಿದರು ನಾನು ಹೋರಬೇಕೆ? ಹೌದು ಪರಮಾತ್ಮ. ಇದು ಸತ್ಯದ ಭಾರವಲ್ಲ, ಬೀಗತನದ ಭಾರ. ಈಗ ತಂದು ಪರಮಾತ್ಮ. ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ ಅರ್ಜುನ? ಮಾಡಿ ನೋಡಿ ಯೋಚನ. ಅವ್ವ ಪುಲ್ಲಲೋಚನ ಪಂಚ ಪಾಂಡವರೇ, ಪಾಂಡವರ ಭಂಡಾರದಲ್ಲಿ ನೀಡುತ್ತ ಮೇಲೆ ಎನ್ನ ಪ್ರತಿಜ್ಞೆ 3 ಬಾಣಗಳಿಂದ ಈ ಸುಧರನ್ನು ಕೊನೆಗಾಡಿದರು ನಾರಾಯಣ. ಎಲ ಧನಂಜಯರೇ, ಧನುಜಾರ್ಯ ಸತ್ವ ಸಮರ ಗೋವಿಂದಗಡನೆ ಕಾದಾಡುವುದಕ್ಕೆ ರಥವನ್ನತ್ತು ಬಲ್ಲವನ, ರಥವನ್ನು ಬಿಡುವನ ಈ ಕ್ಷಣ. ನಿನ್ನ ಇಷ್ಟಲೆಂದಾಗಲಿ ಪರಮಾತ್ಮ. ಮನೆಯಲ್ಲಿರ್ತಕ್ಕಂಥ ಪ್ರಭುತ್ವವರಿಗೆ ಇನ್ನೂ ಪ್ರಾರ್ಥನೆ ಎನ್ನ ನುಡಿಯನ್ನು ಕೇಳಬೇಕನೆ. ಹಾಗೆಯೇ ಚೆನ್ನಾಗಿ ಬಂದರೆ ಕುಲ ಎನ್ನ ರಥದಲ್ಲಿ ಇರುವವನು ಎನ್ನ ಹೃದಯದಲ್ಲಿ ಇದ್ದಾನೆ. ನೋಡು, ನಾನು ಧನ್ಯದ ಧನಂಜಯ. ನಾನು ಗೆದ್ದಿದ್ದೇನೆ ಬಂದ. ಈ ರಣಭೂಮಿಯಲ್ಲಿ ಪರಮಾತ್ಮನ ದರ್ಶನ ಮಾಡಿಸಿದ ನಿನಗೂ ಧನ್ಯವಾದಗಳು. ಅದಕ್ಕೆ ಬಂದ. ಇಂದು ಕರ್ಮ ಕೀರ್ತಿಯನ್ನ ಆಡಲು ನೀನು ನಾನು ಸಮ್ಮುಖದಲ್ಲಿ ಸಿದ್ಧರಾಗಿದ್ದೇನೆ. ನಾನು ಇಲ್ಲ ಬಂದ. ಸರ್ವ ಸಾಕ್ಷಿಯಾದ ನೀನು ನಿನ್ನ ಭಕ್ತನಾದ ವೀರ ಸುಧನ್ವನು ಪರೀಕ್ಷಿಸು. ನಿನ್ನ ಸಾರತ್ವಕ್ಕ ಕೌಶಲ್ಯವನ್ನು ತೋರಿಸು. ಈ ಭಾರತದ ಪರೀಕ್ಷೆಗಳೇ ಬಂದ. ನಮೋ ನಾರಾಯಣಾಯನ ಹತ್ತಿರ ಕುಲ ನಿನ್ನ ರಥ ಸಾರಥಿ ಕುದುರೆಗಳ ಸಹಿತವಾಗಿ ಕೂಲದ ಚಕ್ರದಂತೆ ಕರ್ರನ ತಿರುಗಿಸಿ ನಿನ್ನ ರಥದಲ್ಲಿ ಇರುವ ಪಕ್ಷವಾರನ ಯುದ್ಧ ಜಲ್ಲನ್ನವಂತೆ ಮಾಡದಿದ್ದಿರುವಪ್ಪನ ಅತ್ಯದ್ಭುತವಾದ ಮಾಡುವ ಮೂಕೊಂಡ ಪಾಂಗಿನ ಫಲಸಿರುವುದು. ಯಾರು ಮಾಡುವ ಸ್ವಲ್ಪ ಜಾರು. ನಿನ್ನ ರಥವನ್ನು ಬಿರಗಾಳಿಗೆ ಸಿಕ್ಕಪುಟ ಮೇಲಾಗುವಂತೆ ಮಾಡದಿದ್ದಿರುವಪ್ಪನ ಅತ್ತಿಗೆ ತಕ್ಕ ಮಗನಲ್ಲ ಮತ್ತು ತಿಳಿಗೆ ಬಲುಬಿಡ ಬಿಡಬಡಿ ನೋಡು ಮಾರ್ಕೆಡ ನೋಡಲ್ಲ ಕಾಡು. ಎಲ್ಲ ಮಹೇಂದ್ರತನಯನಾದ ಫಲ್ಗುಣ, ಪರಮಾತ್ಮ ನೋಡಿದೀಯಾ ಈ ಸುಗನ್ವರ ಪ್ರಾಣ? ಅದೇನು ಪರಮಾತ್ಮ?
ದೇವವ್ರತವು ನಿಲ್ಲದೆ 400 ಮೊಳ ಹಿಂದಕ್ಕೆ ಹೋಯಿತು. ಯಾರು ಹೋಗೋ ಸ್ವಲ್ಪ ನೋಡು ಪರಮಾತ್ಮ. ಧನಂಜಯ ಧನುಧಾರಿಯೇ ನೋಡಿದೆಯಾ ಎಂತ ಪ್ರಮಾದವು ಬಂದೊದಗಿತು? ಅದೇನು ಪರಮಾತ್ಮ? ಶಿವನನ್ನು ಸಾಮಾನ್ಯದವನೆಂದು ತಿಳಿದಿರುವೀಯ. ಪರಮಾತ್ಮ ನಾನೇನು ಸಾಮಾನ್ಯ ಜನತೆ ತಿಳಿದುಕೊಂಡಿಯಾ? ಧನಂಜಯ ಧನುಧಾರಿಯೇ ಈ ಸುಧರ್ಮವನ್ನು ಏಕಪತ್ನಿವತನಾಗಿರುವುದರಿಂದ ಹಗಲಿನ ಮಾದ ಪಿತನಾಜ್ಞೆಯನ್ನು ಪರಿಪಾಲಿಸುವ ಧೀರನಾಗಿರುವುದರಿಂದಲೂ ಇವನನ್ನು ಗೆಲ್ಲುವ ಬಲ್ಲಿದವರು ಅರ್ಜುನ ನಾರಾಯಣ ಈ ತ್ರಿಲೋಕದಲ್ಲಿಯೂ ಇಲ್ಲ. ನಾನಿರುವನಲ್ಲ ಪರಮಾತ್ಮ. ಹಜಭವ ಸುರೇಶ್ವರ ಕಿನ್ನರ ಕೆಂಪುರುಷ ಕರುಡ ಗಂಧರ್ವ ಯಕ್ಷ ಸಿದ್ಧ ಅದರಿಂದಲೂ ಅಸಾಧ್ಯವು. ಏನು ಮಾತನಾಡಿ ಪರಮಾತ್ಮ? ಫಲ್ಗುಣ ಧನುಧಾರಿಯೇ ಇಂಥ ವೀರವನ್ನು ಹರಿಯದೆ ಎಲ್ಲೊಳು ಯೋಚನೆಯನ್ನು ಮಾಡದೆ ಮದೋನ್ಮತ್ತದಿಂದ ಹೊಸ ಪಂಥವನ್ನು ಮಾಡಿದೆಯಾ? ಸಹಜವಾಗಿ ಮಾಡಿರುವುದು ಪರಮಾತ್ಮ. ಎಲ್ಲ ಸುರೇಂದ್ರ ನಂದನ ಧನುಧಾರಿಯೇ ಹಿಂದಕ್ಕೆ ಸೈನ್ಯವನ ಕಂದರವನ್ನು ಹರಿಯುವನೆಂದು ನುಡಿದಾಗ ಅಕ್ಷಣ ಪರಮಾತ್ಮ ನಡೆದ ಪ್ರಸಂಗವು ಇಂದು ಬಂದೊದಗಿತು. ಅದ್ಯಾತಕ್ಕೆ ಪರಮಾತ್ಮ? ಈ ಶಪಥವನ್ನು ಗೆಲ್ಲುವವರ ಇಗೋ ಎಲ್ಲ ಪಾಲಿಗೆ ಬಿದ್ದಿತು. ಹೌದು ನಾರಾಯಣ. ಅಕ್ಷಣ ಧನುಧಾರಿಯೇ ಪ್ರತಿಜ್ಞೆ ಮಾತ್ರದಿಂದ ಬಾಣಗಳು ಸರಿ ಹೋಗಲಾರವು. ಅದ್ಯಾತಕ್ಕೆ ಕೃಷ್ಣ? ಧನುಂಜಯ ಇದಕ್ಕೆ ಮಾಡುವನು ಒಂದು ಉಪಾಯ. ಏನು ಮಾತನಾಡಿ ಪರಮಾತ್ಮ? ಎಲ್ಲ ಸಾರಥಿ ಈ ಸಮಯದಲ್ಲಿ ನಾನು ಭಕ್ತ ಪಕ್ಷಪಾತ ಮಾಡಿದರೆ ಈ ಲೋಕದಲ್ಲಿ ನನ್ನನ್ನು ಯಾರೂ ನಂಬುವುದಿಲ್ಲ. ಹೌದು ದೇವ. ಎಲ್ಲ ಸಾರಥಿ ದೇವ ಇಲ್ಲಿ ಮಾಡುವನು ಒಂದು ಯುಕ್ತಿ. ಅದೇನು ದೇವ? ಅದೇನೆಂದರೆ ನಿಷ್ಕಾಮ ಭಕ್ತನಾದ ಸುಧನ್ವನಿಗೆ ಮುಕ್ತಿ ಸಾಮ್ರಾಜ್ಯವನ್ನು ಸಕಾಮ ಭಕ್ತನಾದ ಈ ಅರ್ಜುನನಿಗೆ ವಿಶ್ವ ಸಾಮ್ರಾಜ್ಯವನ್ನು ಕೊಟ್ಟು ಬಿಡುವನು. ಆಗಲಿ ದೇವ. ಎಲ್ಲ ಸಂಶಯನೇ ಧನುಧಾರಿಯೇ ಎದೆಯಲ್ಲೇರಿಸಿ ಬಾಣವನ್ನು ಓಡು. ಪರಮಾತ್ಮ ತಬ್ಬಾಣಕ್ಕೆ ಗೋವರ್ಧನ ಗಿರಿಯಲ್ಲೆತ್ತಿ ಗೋಕುಲವನ್ನು ರಕ್ಷಿಸಿದ ಪುಣ್ಯವನ್ನು ಅಕ್ಷರ ನಾರಾಯಣ ಇಕೋ ಈ ನಿನ್ನ ಬಾಣಕ್ಕೆ ದಾರಿ ಹಿಡಿದಿರು. ಜಾಗ್ರತೆಯಿಂದ ಬಾಣ ಪ್ರಯೋಗ ಮಾಡು ಅರ್ಜುನ. ಅಲ್ಲಿಗೆ ಬರುವುದಿಲ್ಲ. ವಾದವಾತ್ಮದ ಜನರಿಂದ ದಿವಸರಿಂದ 400 ಮೊಳ ಹಿಂದಕ್ಕೆ ನುಗ್ಗಿದರು. ನೀನು ಮಾಡುವುದೇನು? ಎಲ್ಲ ಈ ಜನಮತ ಪ್ರತಿಜ್ಞೆ ಮಾಡಿದ 3 ಬಾಣಗಳ ಪೈಕಿ ಇದೇ ಪ್ರಥಮವಾದ ಬಾಣ. ಇದರಿಂದ ನಿನ್ನ ಶಿರವನ್ನು ತೆರೆದು ಬಿಡಲು ನೋಡು. ಎಚ್ಚರದ ಇರುವಂತ ಅವೋ ಸಹೋದರ, ಯಾರಿಗೆ ತಿಳಿಗ ನೋಡಿಲ್ಲ ಪರಾಕ್ರಮದ ವಿಚಾರ. ಅದೇನು ಸುಧನ್ವ? ಗಂಗಕ್ಕೆ ಮೂರನೇ ದರಿಯಲ್ಲಿ ಬರಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ನಾರಾಯಣ ಸುಧನ್ವ ಅಮೃತ ದಾನವು ಬೇಡ ರಣಮಧ್ಯದಲ್ಲಿ ಕರ್ಣನ ಹತಮಾಡಿಸಿದೆ. ಸುಧನ್ವ ರುಕ್ಮಂಗದ ಮೊದಲಾದವರನ್ನು ಈ ರೀತಿ ಹತಗಳಿಸಿದೆ. ಸುಧನ್ವನೇ ಈ ದಿನ ಯುದ್ಧದಲ್ಲಿ ಅರ್ಜುನನ ಪಕ್ಷ ವಹಿಸಿ ಗೋವರ್ಧನ ಗಿರಿಯನ್ನು ಎತ್ತಿ ಗೋವುಗಳನ್ನು ರಕ್ಷಿಸಿದ ಪುಣ್ಯವು ಪಾಲ್ಗೊಳ್ಳಲು ಬಾಳಿಕೆ ದಾರಿ ಎರೆದಿದೆಯ ಸಾಹೇಬರ ದೇವಕಿದೆಯಾ? ಇದು ಮಾತ್ರ ಘೋರತರವಾದ ಅನ್ಯಾಯ. ಆದರೂ ನಿರ್ಧಾರ ಮಾಡಲಿ ಆ ಮೂರ್ತಂಜಯ. ಎಲ್ಲ ಧನಂಜಯ ಏನೋ ಕದನೆ ಹೋಗಲು ಬೇಸಿಗೆ ಮತ್ತಂಡನಿಂದ ಜಗಜಗಿಸುವ ನಿನ್ನ ದಿವ್ಯಾಸ್ತ್ರವು
ಅರ್ಜುನ ಧರ್ಮಧಾರಿಯೇ ಮೂರು ಬಾಣಗಳಿಂದ ಸುಗಲ್ವನ ಶಿರವನ್ನು ತೆರೆಯುವನೆಂದು ಮಾಡಿದ ಶಪಥದಲ್ಲಿ ಅರ್ಜುನ ಧರ್ಮಧಾರಿಯೇ ಒಂದು ಬಾಣವನ್ನು ಇವನು ಖಂಡಿಸಿದನು. ಹೌದು ಪರಮಾತ್ಮ. ತತ್ಪ್ರಯುಕ್ತ ಜಾಗೃತಿಯಿಂದ ಮತ್ತೊಂದು ಅಸ್ತ್ರವನ್ನು ಹೂಡುವಂತರಾಗು. ಸರಿ ಬರೇ ಪರಮಾತ್ಮ. ಧನಂಜಯ ಧರ್ಮಧಾರಿಯೇ ತದ್ಬಾಣಕ್ಕೆ ಕೃಷ್ಣಾವತಾರದ ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸಿ ಸೃಷ್ಟಿಯನ್ನು ಪರಿಪಾಲಿಸಿದ ಪುಣ್ಯವನ್ನು ಪಲ್ಲುಗಳ ಇಕೋ ಈ ನಿನ್ನ ಹುಡುಗರವಾದ ಬಾಣಕ್ಕೆ ದಾರಿ ಇರುವನು. ಜಾಗೃತಿಯಿಂದ ಪ್ರಯೋಗಿಸ ಈ ಪಲ್ಲುಗಳ ಬಿಡು ಮಾತ್ರ. ಕುಂತಿ ಕುಮಾರ ಚೆನ್ನಾಗಿ ತಿಳಿದುಕೋ. ಈ ಅಸ್ತ್ರದ ವಿಚಾರ ಚೆನ್ನಾಗಿ ಹೇಳು. ಕಾಲದ ಬಡ ಬಾಳ ದುಡುದರವಾದಿ ಬಾಣ ಮೂಡಿ ಪುಂಡರಿಗೆ ಅರ್ಪಿಸುವುದಲ್ಲ ಬಂದ ಮಾಡು ನಿರ್ಧರಿಸಿಕೋ. ಬಂದ ದಾರಿಯ ನೋಡಿಕೋ. ಅವೋ ಭಕ್ತ ಜನ ಸಂದೋಹ ಮನನಂದನಾದ ಗೋವಿಂದ ಸುಗಲ್ವಾ ಇಂದ್ರ ನಂದನದ ಶರಾಶನಕ್ಕೆ ಕೃಷ್ಣ ಅವತಾರದೊಳ ಕೈದ ಪುಣ್ಯದ ಫಲವನ್ನು ಇದ್ದೀಯ. ಹೌದು ಸುಗಲ್ವಾ ದೇವ ನೋಡಲ್ಲಿ ಈ ವೀರ ಸುಗಂಧವನ ದತ್ತಪ್ರಭು ನಿನ್ನ ಭಕ್ತನಾದ ವೀರ ಸುಗಂಧವನು ಮುಟ್ಟು ನೋಡು. ಅರಂಧಕ್ಕೆ ಪತಿಯಾದ ವಸಿಷ್ಠ ಋಷಿಯ ಕೊಂದ ಬ್ರಹ್ಮತ್ಯ ಒದಗಿದ ದೋಷ ಪಾಪಿಸ್ತಿದೆ ಗತಿ ಒದಗಿದೆ. ಹೇಳಿದೆಯಾ ಕೇಶವ? ಹೇಳನು ಸುಗಲ್ವ ಹೊರಲಿಲ್ಲ ಅರ್ಜುನ ಆಕಾಶ ಮಾರ್ಗದೊಳ ಆರ್ಪಡಿಸುತ್ತ ಬರಬಹಳ ಇನ್ನೂರು ಬರಬಾರ್ದು ಎಲ್ಲ ಹತ್ತಿರ ಸೇರಿದಂತೆ ತುರ್ತು ತುರ್ತು ಮಾಡಿರುವುದು ನೋಡು. ಯಾರು ಮಾರು ಸ್ವಲ್ಪ ಕಾಲು ಮತ್ಯಾವ ಬಾಣವು ಮೂಡಿದೆಗೆ ಊರು ತ್ರಿವಿಧದಿಂದ ಗಾಯವ ಮಾಡ ಪಾರ್ಥ ತೋದಿಂದ ಬಂದ ಬಾಳನೆ ವ್ಯರ್ಥ. ನಿನ್ನ ಪರಾಕ್ರಮ ಗಿಟ್ಟಿ ಬೆಂಕಿ ಹಚ್ಚ ಸುಡನೆ. ಅಹೋ ದೇವ ಅರ್ಜುನ ಬಂಧದಿಂದ ಸುಧರ್ಮದ ಚಿರವನ್ನು ತೆರೆದರೆಂದು ನುಡಿದಾಗ ಶಪಥವನ್ನು ಮಾಡಿದ 3 ಬಾಣಗಳ ಪೈಕಿ 2 ಬಾಣವು ನಿಷ್ಫಲವಾಗಿ ಹೋದವು ದೇವ. ಇನ್ನ ಒಂದು ಬಾಣದರೆ ಅವನ ಸುಂದರವಾದ ಕಂದರು ಬೇಗಿಸಿದ್ದರು. ಲೋಕಕ್ಕೆ ಒಡೆಯಲಾದ ಹರಿಹರ ದುರ್ಗತಿ ಈಡಾಗುವುದು ನಾರಾಯಣ. ಈ ಬಾಣದ ಕೈಯುವುದು ಅವನ ಶಿರ. ತುಡಕಬೇಡ ಅರ್ಜುನ. ದಾರಿಗೆ ಉಳಿದಿರುವುದು ಒಂದೇ ಒಂದು ಕೊನೆಯ ಬಾಣ. ಅವನು ಪರಮಾತ್ಮ. ಭಾಗತನಯ ಇಂದ್ರತನಯ ರಿಪುಮಂಡೆಯನ್ನು ಖಂಡಿಸುವನನ್ನು ಮಾಡಿದ ಪ್ರತಿಜ್ಞೆಗೆ ಹೋದಂಡಾಕ್ರದೊಳ ಪುಂಡರೀಕ ಭವನವನ್ನು ಕೈದು ನಿಲ್ಲಿಸಿರುವನು. ಅರ್ಜುನ ನಮಗಾರಿಯೇ ಹೋದಂಡದ ತುದಿಗೆ ಅಖಂಡ ಪರಶಿವನನ್ನು ನೇಮಿಸಿರುವನು. ಭಾಗದೊಳ ಹಾಗೆ ವ್ಯಾಪಿಸಿ ಹತ್ತಂಗ ರಾಘಗಳನ್ನು ನಗೆಬಿಡಿಸಿ ಅರ್ಜುನ ನಮಗಾರಿಯೇ ರಾಮಾವತಾರದೊಳೆಯನ್ನು ಶರೀರ ಇರುವ ತನಕ ಅರ್ಚಿಸಿದ ಪುಣ್ಯವನ್ನು ಅರ್ಜುನ ನಾರಾಯಣ ಇಕೋ ಈ ನಿನ್ನ ಬಾಳಕ್ಕೆ ದಾರಿ ಇರಿದನು. ಜಾಗೃತಿಯಿಂದ ಸುಗಂಧವನ ಶಿರವನ್ನು ತರಿದರು. ಈ ತ್ರಿಭುವನದ ಕೀರ್ತಿಯನ್ನು ಸಂಪಾದಿಸಿ ಪಲ್ಲುಗಳ ಇದು ಹಣವನ್ನು ಈ ಕ್ಷಣ ನಿನ್ನ ಈ ಕಡೆಯಿಂದಾಗಲಿ ನಾರಾಯಣ ಪಾಂಡವರ ಮಂಡ ಮನೆಯೆಂದೆನಿಸಿದ ಪುಂಡರಿಕಾಕ್ಷಿಗಳ ಅಪೋಸುಗನ್ವನೇ ಅದರ ಗುರು ಶಿಕ್ಷಕರ ಅರ್ಜುನನ ಪಕ್ಷ ವಹಿಸಿ ಇಂದಿನವರೆಗೆ ಸಲ್ಲಿಸಿದ ಅವತಾರಗಳನ್ನು ನನಗಿತವಾಗಿ ಹತ್ತಿಸಿದ ಪುಣ್ಯ ರಾಶಿಯ ಸೂರ್ಯ ಮಂಡವನ ನಾದ ಅಥವಾ ಲಂಚ ಏನು ನಾದ ಹಸ್ತದ ಪ್ರಭದ ನಾಟಕದೇ
ಸುಧನ್ವನೇ, ನಿನ್ನ ಸಮಕ್ಷಮದಲ್ಲಿ ಪಾಪನ ಅಸ್ತ್ರವನ್ನು ಕತ್ತರಿಸಿದ್ದ ಭಕ್ತರ ಅಯ್ಯ ಕಳೆದ ಮಾತಿಯ ತಕ್ಕ ಮಗನೆಲ್ಲವನ್ನು ಎಂದು ಸಿಕ್ಕಿರಿಸಬಹುದು. ವಿರಪಾಕ್ಷಿಸಗಲೇ ಅಂಶದ ತನಗೇನೆ ನೀನು ಪಕ್ಷ ವಹಿಸಿದ ನಿನ್ನ ಬಾಲವು ನಿನ್ನ ಭಕ್ತನಾದ ವೀರ ಸುಧನ್ವ ನಮ್ಮ ದಕ್ಷಿಣ ಕರೆಯುತ್ತಿರುವ ವರ್ಣಾಸ್ತ್ರೀಯರ ಮುಸರಾರು ಮಣಿ ಕರ್ಣಕ ಜಲತಾಳದಿಂದ ಏಕ ಭಾವದಿಂದ ಶಿವರಾತ್ರಿಯಾಳ ಏಕ ಚಿಂತನೆ ಪೂಜೆ ಕೈದ ವಿಶ್ವನಾಥನು ಅಪವ್ಯಕ್ತಿಯಿಂದ ಗಣಿಸಿದ ದುರ್ಗತೆ ಈಯನಿಗೆ ಒದಗಿದೆ. ಇದಕ್ಕೆ ವಿಶ್ವನಾಥನ ಸಾಕ್ಷಿಯಾಗಿರುವ ಬರುಗಳ ತಡವಾದಕ್ಕೆ ಯುದ್ಧಕ್ಕಿರಲು ಯಕ್ಷಣ ಎಲ್ಲ ಅಂಶ ಜಗನ ಕುಮಾರ, ಎಲ್ಲ ಕುಂತಿ ಕುಮಾರ ಚೆನ್ನಾಗಿ ನೋಡುವ, ಚೆನ್ನಾಗಿ ತಿಳಿದುಕೋ ಈ ಅಸ್ತ್ರದ ವಿಚಾರ. ಆದಿಯಾದ ಚೆನ್ನಾಗಿ ಹೇಳು. ಕುಡಿಸಿ ದುಡಿತವ ಮಾಡಿ ಬಾಣ ಮೂಡಿ ಪುಂಡನಿಗೆ ಕರ್ಮಿಸುವ ಬಂದೆ ಅದೇ ಪ್ರಕಾರವಾಗಿ ವಿದ್ಯಕ್ಕೆ ನಿನ್ನೆ ಬಂದ ಆರ್ಗುವನಿಂದ ಅದೇ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲು ಬಂದ ಕಡಿಯವನಿಂದ ಇರುತ್ತ ಬಂದ ನೋಡ್ರಿಗ ಇವರು ಸುಧರ್ಮ ರೀತಿ ಅದು ಜಾಗ್ರತೆಯಿಂದ ಎಲ್ಲ ಭಕ್ತ ಶಿರೋಮಣಿಯಾದ ಸುಧನ್ವ, ನಿನ್ನಗೆ ಮುಕ್ತಿಯನ್ನು ಸಂಪಾದಿಸಿರುವನು ಪಂಚ ಪಾಂಡವರ ಅರ್ಜುನನ ಸಲುವಾಗಿ ನಾನು ನನ್ನ ಪಂಚ ಪ್ರಾಣಗಳನ್ನೇ ಕಳೆದುಕೊಂಡೆನು. ಅರ್ಜುನ, ಭಕ್ತ ಶ್ರೇಷ್ಠನಾದ ಸುಧನ್ವನ ಶಿರಸ್ಸು ಎನ್ನ ನಾಮೋಚ್ಚರಣೆಯನ್ನು ಮಾಡುವುದು ನೋಡು ಅರ್ಜುನ. ಕೇಳು ಈ ಕ್ಷಣ. ನಿನ್ನ ಇಷ್ಟದಂತೆ ಆಗಲಿ ಪರಮಾತ್ಮ. ಭಗವತಿ ಆಪ್ತ ಸುತ ಶಿರೋಮಣಿಯಾದ ಸುಧನ್ವನೇ, ನಿಮ್ಮ ಯಥಾತನ ಬಂದಿರುವನ ಅತಿ ಪ್ರೀತಿಯಿಂದ ಎನ್ನರಿಗೆ ಬಂದ ಮಾತನ್ನಾಡು. ಅಯ್ಯೋ, ಆದರೆ ಒಂದು ಕಣ್ಣು ಕೆಡದಾದರೂ ನೋಡು. ಸೂಫನೆಂಬ ಮೋಹವಿಲ್ಲದೆ ತಪ್ಪ ತೈಲದ ಕಟಾಹದಲ್ಲಿ ನಿನ್ನನ್ನ ಕೆಡವಿದನೆಂದು ಅದಕ್ಕಾಗಿ ಎನ್ನೊಳಗೆ ಮುನಿಸಿಕೊಂಡಿಯ ಅನಯ, ಈ ರೀತಿ ಅನ್ಯಾಯವಾಗಿ ಹೋದಿಯ. ನಿನ್ನಂತರದಿ ಹುರುಗರವಾದ ಸಾಮ್ರಾಜ್ಯವಲ್ಲ ಏನು ಮಾಡಲಿ. ಅಯ್ಯೋ ಅಯ್ಯೋ, ಇಂಥ ಹುರುಗರವಾದ ಶೋಕ